ಸೊ ಈಗ ಹಂಗಾಮಿ ಸ್ಪೀಕರ್ ಆಗಲ್ಲ ಅಂತ ಟಿ.ಬಿ. ಜಯಚಂದ್ರ ಅವರು ಅಶ್ವವೇಗ ನ್ಯೂಸ್ಗೆ ಮಾತನಾಡಿದ್ದಾರೆ. ಟಿ.ಬಿ. ಜಯಚಂದ್ರ ಎಕ್ಸ್ಕ್ಲೂಸಿವ್ ಹೇಳಿಕೆ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಗಾಮಿ ಸ್ಪೀಕರ್ ಆಗಲ್ಲ ಅಂತ ನಿರಾಕರಣೆ ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರೊಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ಶಾಸಕರೊಬ್ಬರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಹಂಗಾಮಿ ಸ್ಪೀಕರ್ ಹುದ್ದೆ ನಿರಾಕರಣೆ ಮಾಡಿದ್ದೀನಿ, ನನಗೆ ಮೋಸ ಆಗಿದೆ, ಈಗಾಗಲೇ ಈ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇನೆ ಅಂತ ಹಿರಿಯ ಶಾಸಕರೊಬ್ಬರು ಹೇಳ್ತಾ ಇದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸ್ವಾಭಾವಿಕವಾಗಿ ಅಸಮಾಧಾನಗೊಂಡಿದ್ದಾರೆ. ಇದು ಯಾವ ರೀತಿಯ ಸಂಪುಟ ಅಂತ ಗೊತ್ತೇ ಆಗ್ತಿಲ್ಲ. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಡೆಗೆ ಬೆಣ್ಣೆ ಅನ್ನೋ ರೀತಿ ಇವರಿಗೂ ಯಾರು ನನಗೆ ಕರೆ ಮಾಡಿ ಸಹ ಮಾತನಾಡಿಲ್ಲ. ಎಲ್ಲ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ಕೂಡ ಯಾವ ರೀತಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗಮನಕ್ಕಿರಲಿ ಅಂತ ಈಗ ನೇರವಾಗಿ ಕಾಂಗ್ರೆಸ್ ನಾಯಕರಿಗೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಇಟ್ಟಿದ್ದಾರೆ. ಬಹಿರಂಗವಾಗಿ ಅಸಮಾಧಾನಗೊಂಡಿದ್ದಾರೆ ಟಿ.ಬಿ. ಜಯಚಂದ್ರ ಅವರು. ಅಶ್ವವೇಗ ನ್ಯೂಸ್ಗೆ ಈಗ ಟಿ.ಬಿ. ಜಯಚಂದ್ರ ಅವರು ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ನೀಡಿದ್ದಾರೆ. ನನಗೆ ಹಂಗಾಮಿ ಸ್ಪೀಕರ್ ಹುದ್ದೆ ಬೇಡ, ಹಂಗಾಮಿ ಸ್ಪೀಕರ್ ಆಗಲ್ಲ ಅಂತ ಟಿ.ಬಿ. ಜಯಚಂದ್ರ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಕದನ ಭುಗಿಲೆದ್ದಿದೆ. ರಾಜೀನಾಮೆಗೆ ಹಲವು ಶಾಸಕರು ಕೂಡ ತೀರ್ಮಾನಿಸಿದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಟಿ.ಬಿ. ಜಯಚಂದ್ರ ಅವರು ಕೂಡ ನನಗೆ ಹಂಗಾಮಿ ಸ್ಪೀಕರ್ ಹುದ್ದೆ ಬೇಡ, ಇದೆಂಥ ಸಂಪುಟ ವಿಸ್ತರಣೆ ಅಂತ ಈಗ ಅವರು ರೊಚ್ಚಿಗೆದ್ದಿದ್ದು ಹಂಗಾಮಿ ಸ್ಪೀಕರ್ ಹುದ್ದೆಯನ್ನು ನಿರಾಕರಣೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ನಿನ್ನೆ ಏನು ಸಂಪುಟ ವಿಸ್ತರಣೆ ಆಗಿರುವಂಥದ್ದು, ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಹಲವು ಹಿರಿಯ ಶಾಸಕರಿಗೂ ಸಹ ಒಂದು ಸಚಿವ ಸ್ಥಾನ ಅಂದರೆ ಯಾರನ್ನು ಸಹ ಒಂದು ಕ್ಯಾಬಿನೆಟ್ಗೆ ತೆಗೆದುಕೊಂಡಿಲ್ಲ. ಜೊತೆಗೆ ಹಲವು ಶಾಸಕರು ಅಸಮಾಧಾನ ಆಗಿರುವಂಥದ್ದು. ನಮ್ಮ ಜೊತೆ ಮಾತನಾಡಕ್ಕೆ ಇದೀಗ ಹಿರಿಯ ಶಾಸಕರಾದಂಥ ಟಿ.ಬಿ. ಜಯಚಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿನ್ನೆ ಒಂದು ಏನು ಕ್ಯಾಬಿನೆಟ್ ವಿಸ್ತರಣೆ ಆಗಿರುವಂಥದ್ದು, ಹಲವು ಹಿರಿಯ ಶಾಸಕರನ್ನ ಸಹ ಕಡೆಗಣನೆ ಮಾಡಿರುವಂಥದ್ದು ಮತ್ತು ಅಸಮಾಧಾನ ಆಗಿರುವಂಥದ್ದು, ನಿಮ್ಮ ಒಂದು ಫಸ್ಟ್ ರಿಯಾಕ್ಷನ್? ಅದು ನಿಜ ಮತ್ತು ಸ್ವಾಭಾವಿಕ ಕೂಡ. ಸಚಿವ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದಾಗ ಅನೇಕ ಜನರಿಗೆ ಬೇಸರ ಬರ್ತದೆ. ಪಕ್ಷವೇ ದೊಡ್ಡದು, ತತ್ವ ಸಿದ್ಧಾಂತನೇ ದೊಡ್ಡದು ಅಂತ ನಂಬಿರ್ತಕ್ಕಂಥವರಿಗೆ ಒಂದು ರೀತಿಯಾದಂಥ ಬ್ರಹ್ಮನಿರಸನ ಆಗಿದೆ. ಆದರೆ ಪಕ್ಷದ ಚೌಕಟ್ಟಿನಲ್ಲಿ ಇದೆಲ್ಲರೂ ಕೂಡ ಆಗ್ತಕ್ಕಂಥ ಸ್ವಾಭಾವಿಕ. ಅದು ಮಿತಿಮೀರಿದಿರ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥದನ್ನ ಮನನೊಂದು ಬಹಳ ಜನ ಶಾಸಕರು ಬೇಸರಗೊಂಡಿದ್ದಾರೆ. ಮೊದಲ ಪಟ್ಟಿಯಲ್ಲಿ ಸಹ ನಿಮ್ಮ ಹೆಸರಿದ್ದಿಲ್ಲ, ಎರಡನೇ ಪಟ್ಟಿಯಲ್ಲಿ ಹೆಸರು ಇರುತ್ತೆ ಅಂತ ನಿರೀಕ್ಷೆಯಲ್ಲಿದ್ರಿ. ಆದ್ರೆ ನಿರೀಕ್ಷೆ ಪಟ್ಟಿಯಲ್ಲಿ ಸಹ ನಿಮ್ಮ ಹೆಸರಿದ್ದಿಲ್ಲ. ಏನ್ ಅನ್ಸ್ತಾರ ಆ ಪಟ್ಟಿ ನೋಡಿದ ಸಂದರ್ಭದಲ್ಲಿ? ನಾನು ಯಾವತ್ತೂ ಮಂತ್ರಿಗೆ ಸ್ಥಾನಕ್ಕೆ ಲಾಬಿ ಮಾಡಿದವನಲ್ಲ, ಪ್ರಯತ್ನ ಪಟ್ಟವನಲ್ಲ. ಸ್ವಾಭಾವಿಕವಾಗಿ ಪಕ್ಷದ ತತ್ವದಲ್ಲಿ ಸ್ವಾಭಾವಿಕವಾಗಿ ಹಿರಿತನಕ್ಕೆ, ಪ್ರಾಮಾಣಿಕತೆಗೆ ಇದೆಲ್ಲದೂ ಕೂಡ ಮಾನ್ಯತೆ ಕೊಡ್ತಕ್ಕಂಥ ಸಂಪ್ರದಾಯ ಇತ್ತು. ಎಲ್ಲವೂ ಸ್ವಲ್ಪ ವಿಭಿನ್ನವಾದಂಥ ರೀತಿಯಲ್ಲಿ ಆಗಿದೆ ಅಂತಕ್ಕಂಥದ್ದು ಎಲ್ಲ ಒಂದ್ಸರಿ ಮನಸ್ಸಿನ ನೋವಾಗಿದೆ. ನಿನ್ನೆ ಸಂಜೆ ನಿಮ್ಮನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಕ ಮಾಡಿರುವಂತದ್ದು, ನೀವು ಆ ಹುದ್ದೆನ ಅಲಂಕಾರ ಮಾಡ್ತೀರಾ ಅಥವಾ ಏನ್ ಸಂಜೆ? ನಾನು ಯಾವತ್ತೂ ಕೂಡ ಅದು ಬಯಸ್ತನೂ ಅಲ್ಲ. ನನಗೆ ಪ್ರಸ್ತಾವನೆ ಬಂದಾಗ ನಾನು ಬೇಡ ಅಂತಲೇ ಹೇಳಿದ್ದೆ. ಆದ್ರೆ ಇವತ್ತು ಬೆಳಿಗ್ಗೆ ಪೇಪರ್ ನೋಡಿದಾಗ ನನಗೆ ಗೊತ್ತಾಯ್ತು ಅಷ್ಟೇ. ಇದನ್ನ ಬಹಳಷ್ಟು ಜನ ಶಾಸಕರು ನನಗೆ ಇದನ್ನು ಒಪ್ಕೋಬಾರದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲ ಹಿರಿಯ ಶಾಸಕರೆಲ್ಲರೂ ಕೂಡ ಕೂತು ಚರ್ಚೆ ಮಾಡಿ ಒಂದು ತೀರ್ಮಾನವನ್ನ ಮಾಡ್ಬೇಕಾಗ್ತದೆ. ಸರ್, ಈಗ ನಿನ್ನೆಯಿಂದ ಯಾರಾದ್ರೂ ನಿಮ್ಗೆ ಕರೆ ಮಾಡಿದ್ದಾರೆ? ಹೈಕಮಾಂಡ್ ಸಿದ್ದರಾಮಯ್ಯ ಅವರು, ಸಿಎಂ ಯಾರು ಕರೆ ಮಾಡಿ ಏನಾದ್ರು ಮಾತಾಡ್ಬೇಕು ಅಂತ ಹೇಳಿದಾರೆ? ಯಾರು ಕರೆ ಮಾಡಿಲ್ಲ, ಎಂಥದಿಲ್ಲ. ನಮ್ಮ ಮನನೊಂದಿರ್ತಕ್ಕಂಥ ಶಾಸಕರು ಅವರು ಸಂಪರ್ಕದಲ್ಲಿ ಫೋನ್ ನಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಏನು ಸಭೆ ಮಾಡಿ ಏನಾದ್ರು ತೀರ್ಮಾನ ತಗೊಂತಾರೆ ಸರ್? ನಿಮ್ಮ ಕಾರ್ಯಕರ್ತರು ಬೆಂಬಲಿಗರು ಏನ್ ಹೇಳ್ತಾ ಇದಾರೆ ಸರ್? ನಿಮ್ಗೆ ಇನ್ನು ಸೇರ್ಬೇಕು ಅಂತ ಹೇಳ್ತಿದ್ದಾರೆ, ನೋಡೋಣ ಅಂತ ಹೇಳ್ತದೆ. ಇನ್ನು ಏನೂ ಸೇರಿಲ್ಲ. ಈಗ ಇದೇ ರೀತಿ ಸರ್ ಸುಮಾರು ಜನ ಹಿರಿಯ ಶಾಸಕರು ಅಸಮಾಧಾನ ಆಗಿರುವಂತದ್ದು ಈ ರೀತಿ ಕಾಂಗ್ರೆಸ್ ಪಕ್ಷದ ಮತ್ತೆ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಏನ್ ಹೇಳ್ತಾರೆ? ಅವರೆಲ್ಲ ಹತ್ರ ಫೋನ್ ಮಾಡಿ ಮಾತಾಡ್ತಾರೆ ನಿಮ್ಗೆಲ್ಲ ಯಾರಾದ್ರು ಶಾಸಕರು ಮತ್ತೆ ಸಚಿವರು, ಮಾಜಿ ಸಚಿವರು ಯಾರಾದ್ರು? ಅವರವರ ಮನಸ್ಸಿನ ನಿವೇದನೆಗಳೇನಿದೆ, ನೋವುಗಳಿದೆ ಅಂತಕ್ಕಂಥದ್ದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆಗೆ
ಪಕ್ಷದ ಚೌಕಟ್ಟಿನಲ್ಲಿ ಈ ರೀತಿಯಾದಂತಹ ಅಸಮಾಧಾನಗಳು ಸ್ಫೋಟಗೊಳ್ತಕ್ಕಂಥ ಸ್ವಾಭಾವಿಕ. ಅದಕ್ಕೆ ಒಂದು ಲಿಮಿಟ್ ಇರ್ತದೆ. ಅದನ್ನ ಅಸಮಾಧಾನವನ್ನ ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಆಗ್ತಾ ಇರ್ತದೆ. ಆದ್ರೆ ಈ ತೀರಿ ಸ್ವಲ್ಪ ಮಿತಿ ಮೀರಿದಂತ ರೀತಿಯಲ್ಲಿ ಅಸಮಾಧಾನದ ತೋರ್ಪಡಕ್ಕೆ ಆಗ್ತಾ ಇದೆ. ಕೆಲವೊಂದಷ್ಟು ಜನ MLA ರಾಜೀನಾಮೆ ಕೊಡ್ತೀವಿ ಅಂತ ಸಹ ಹೇಳ್ತಾ ಇದ್ದಾರೆ. ಅದನ್ನ ನಾನು ಹೇಳ್ತಾ ಇದ್ದೀವಿ, ಕೂತು ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದಿಷ್ಟು ಏನು TB ಜಯಚಂದ್ರ ಅವರು ಮತ್ತು ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವಗ್ ನ್ಯೂಸ್, ಬೆಂಗಳೂರು.